ಒಳ್ಳೆ ನಿಯಮಗಳನ್ನು ಅಳವಡಿಸ್ಕೊಳ್ಳಿ. ಸಿದ್ಧಾಂತಗಳಂತ ಹೇಳಿದೆ ನಾನು. ಬೆಳಿಗ್ಗೆ ಎದ್ದೇಳಬೇಕು, ನಾನು ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ವ್ಯಾಯಾಮ ಮಾಡಬೇಕು, ಒಂದು 20 ನಿಮಿಷ ವ್ಯಾಯಾಮ ಮಾಡಬೇಕು. ಅದಾದ ನಂತರ ಸ್ನಾನ ಮಾಡಿ ಊಟ ನಾಷ್ಟ ಮಾಡಬೇಕು. ಇವೆಲ್ಲ ಪ್ರಿನ್ಸಿಪಲ್ಸ್ ಅದನ್ನು ಕಟ್ಟುನಿಟ್ಟಾಗಿ ಫಾಲೋ ಮಾಡಿದ್ರೆ ಮಾತ್ರ ನಿಮ್ಮ ಜೀವನದಲ್ಲಿ ನೀವು ಒಂದು ಸಕ್ಸಸ್ಫುಲ್ ವ್ಯಕ್ತಿ ಆಗ್ತೀರ ಅಂತೇಳಿ ಹೇಳ್ಕೊಡ್ತೀನಿ ನಾನು. ಈಗ ನನ್ನ ಸರ್ವಿಸ್ ಬಗ್ಗೆ ಸ್ವಲ್ಪ ಹೇಳ್ತೀನಿ ನಿಮಗೆ. ನಾನು ಎಲ್ಲೆಲ್ಲಿ ಇದ್ದೆ ಅಂತೇಳಿ. ನಾನು ಕಾಶ್ಮೀರದಲ್ಲಿ ಇದ್ದೆ, ಪಾಕಿಸ್ತಾನ ಬಾರ್ಡರ್ ಇದ್ದೆ, ಆಸಾಮಲ್ಲಿದ್ದೆ, ಮಣಿಪುರ್, ನಾಗಾಲ್ಯಾಂಡ್, ಡೆಲ್ಲಿ, ಕಾಶಿ ವಿಶ್ವನಾಥ ದೇವಸ್ಥಾನ, ಅಯೋಧ್ಯ, ಇನ್ನು ಕೊಯಂಬತ್ತೂರು, ಚೆನ್ನೈ, ಗುಜರಾತ್ ಎಲ್ಲ ರಾಜ್ಯಗಳಿಂದ ನಾನು ಸರ್ವಿಸ್ ಮಾಡಿದೆ. ಕಾಶ್ಮೀರದಲ್ಲಿ ಹೇಳಿದ ತಕ್ಷಣ ಎಲ್ಲರಿಗೂ ಐದು ಬರುತ್ತಲ್ಲ. ಕಾಶ್ಮೀರ ಹೆಂಗಿರುತ್ತೆ ಗೊತ್ತಾ? ಎಲ್ಲರಿಗೆ ಮಕ್ಕಳಿಗೆ ಕಾಶ್ಮೀರ ಹೆಂಗಿರುತ್ತೆ ಗೊತ್ತಾ? ನಿಮ್ಮ ಮನೇಲಿ ಫ್ರಿಜ್ ಇದನ್ನ, ಫ್ರಿಜ್ ಅಲ್ಲಿ ಬೀಸರ್ ನೋಡಿದ್ದೀರಾ? ಬೀಸರ್ ಒಂದ್ಸಲ ಕೈ ಹಾಕಿ 5 ನಿಮಿಷ ಹಿಂಗೆ ಇಡ್ರಿ, ಓಕೆನಾ? ಇವತ್ತೆಲ್ಲರೂ ಚೆಕ್ ಮಾಡಬೇಕು. ಅಲ್ಲಿ ಯಾವಾಗ ಹೆಂಗೆ ಎಷ್ಟು ತಣ್ಣಿಗೆ ಹಚ್ತಾ ಇರ್ತಾರೋ ಅಲ್ಲಿ ಯಾವಾಗಲೂ ಅಷ್ಟು ತಣ್ಣಿಗೆ ಹಚ್ತಾ ಇರುತ್ತೆ. ಅಷ್ಟೇ ತಣ್ಣಿಗೆ ಯಾವಾಗಲೂ ಹಚ್ಚಿರುತ್ತೆ. ಅಲ್ಲಿ -5 ಇರುತ್ತೆ. ಅಲ್ಲಿ ಫ್ರಿಜ್ ಅಲ್ಲಿ -5 ಇರುತ್ತೆ, -6 ಇರುತ್ತೆ. ಅಲ್ಲಿ -18, -19 ಇರುತ್ತೆ ಕಾಶ್ಮೀರದಲ್ಲಿ. ಅಂತ ಸ್ಥಳದಲ್ಲಿ ನಾವೆಲ್ಲ ಸೇವೆಯನ್ನು ಸಲ್ಲಿಸಿ ಬಂದಿದ್ದೀವಿ. ದೇಶ ಸೇವೆ ಮಾಡಬೇಕು ಅಂತೇಳಿ ಯಾರ ಹಣೆ ಬರದಲ್ಲಿ ಬರೆದಿರುತ್ತೆ, ಯಾರ ಮನಸ್ಸಲ್ಲಿ ಇರುತ್ತೆ, ಅವರ ದೇಶ ಸೇವೆ ಮಾಡಬಲ್ಲರು. हर किसी के बस की बात हिंदी ಹೇಳ್ತಾರೆ. देश की रक्षा करना हर किसी की बस की बात नहीं. फौजी कोई बनता है वो किस्मत से बनता है. किससे बनता है? किस्मत से बनता है. ಅವನು ಬಹಳ ಪುಣ್ಯದಿಂದ ಆಗ್ತಾನೆ. ಫೌಜಿ ಆಗ್ಬೇಕಂದ್ರೆ ಎಲ್ಲರೂ ಬಹಳ ಜನ ಪ್ರಯತ್ನ ಪಡ್ತಾರೆ, ಹಾಗೆ ಬಹಳ ಜನ ಪ್ರಯತ್ನ ಪಡ್ತಾ ಇರ್ತಾರೆ. ಅದು ಹಣೆ ಬರದಲ್ಲಿ ಬೇಕು. ಅದರ ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು, ಅದಕ್ಕೆ ಪರಿಶ್ರಮ ಪಡಬೇಕು. ಅದಾದ್ಮೇಲೆ ಆ ಗೋಲ್ನ ಅಚೀವ್ ಮಾಡ್ಕೋಬಲ್ರಿ. ಅರ್ಥ ಆಯ್ತಾ ಮಕ್ಕಳೇ? ಎಷ್ಟು ಜನ ಇದ್ರೊಳಗೆ ಆರ್ಮಿ ಸೇರ್ಬೇಕು ಅನ್ಕೊಂಡಿದ್ರೆ ಕೈ ಎತ್ರಿ. ಬಿಜಾಪುರ ಖಾಲಿ ಆಗತ್ತೆ, ತಂದೆ ತಾಯಿಗಳು ಯೋಚನೆ ಮಾಡ್ಬೇಕು. ಪೊಲೀಸ್ ಎಷ್ಟು ಜನ ಆಗ್ಬೇಕು ಕೈ ಎತ್ರಿ.